ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇಲ್ಲಿ ಹೇಳುವಂತೆ ಇವತ್ತು ಸಾಯಂಕಾಲ ಗಂಗಾ ಪೂಜೆಯನ್ನು ಮಾಡಬೇಕು. ಅದರ ವಿಧಿವಿಧಾನ ಹೀಗಿದೆ. ಮನೆಯ ಮುಂದೆ ತುಳಸಿ ಗಿಡ, ಅದರ ಮುಂದೆ ಒಂದು ಕೊಡ ಅಥವಾ ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಟು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಯಾರಿಗೆ ಅನುಕೂಲವಿದೆ ಅವರು ವಾಸ್ತವವಾಗಿ ಬಿಸಿನೀರಿನ ಹಂಡೆ, ನಾಳೆ ದಿವಸ ಯಾವ ಹಂಡೆಯಲ್ಲಿ ಬಿಸಿನೀರನ್ನು ಕಾಯಿಸ್ತೀವಿ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಆದರೆ ಅನೇಕರು ಇವತ್ತಿನ ದಿವಸ ಹಂಡೆ ಒಲೆ ಮಾಡಲ್ಲ. ಅವರು ಏನು ಮಾಡಬೇಕು ಅಂದರೆ ಇವತ್ತು ಗಂಗಾ ಪೂಜೆಯನ್ನಂತೂ ಪ್ರತಿಯೊಬ್ಬರು ಮಾಡಬೇಕು. ಗಂಗಾ ಪೂಜೆಯನ್ನು ಮಾಡಿ ಮನೆ ಒಳಗಡೆ ಗಂಗೆಯನ್ನು ತೆಗೆದುಕೊಂಡು ಬಂದು ಅಲ್ಲೂ ಕೂಡ ಗಂಗಾ ಪೂಜೆಯನ್ನು ಮಾಡಿ ಆ ನೀರನ್ನೇ ನಾಳೆ ಸ್ನಾನಕ್ಕೆ ಉಪಯೋಗಿಸಬೇಕು. ಯಾವ ನೀರಿನಲ್ಲಿ ಪೂಜೆಯನ್ನು ಮಾಡಿರ್ತೀವಿ ಒಂದು ವೇಳೆ ನಾವು ಕರೆಂಟ್ ನೀರನ್ನು ಉಪಯೋಗಿಸುತ್ತಿದ್ದರೆ ಆ ನೀರಿಗೆ ಈ ನೀರನ್ನು ಮಿಕ್ಸ್ ಮಾಡಿ ಉಪಯೋಗಿಸಬೇಕು. ಮತ್ತು ಆ ಬಾತ್ರೂಮ್ ಕೂಡ ಎಲ್ಲ ಕ್ಲೀನ್ ಮಾಡಿರಬೇಕು. ಬಚ್ಚಲು ಮನೆ ಎಲ್ಲವನ್ನು ಕೂಡ ಶುದ್ಧ ಮಾಡಬೇಕು. ಇವತ್ತು ಎಲ್ಲ ಪಾತ್ರೆಗಳನ್ನು ಕೂಡ ಶುದ್ಧವಾಗಿ ತೊಳೆದು ಇಡಬೇಕು. ಇಷ್ಟಾದ ಮೇಲೆ ಏನು ಪೂಜೆ ಮಾಡಬೇಕು ಅದು ಹೇಗೆ ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ. ಮನೆಯ ಹೊರಗಡೆ ತುಳಸಿ ಗಿಡದ ಕೆಳಗೆ ಎಲ್ಲ ತೀರ್ಥಗಳಿರುತ್ತೆ. ಅಲ್ಲಿ ಒಂದು ಅಷ್ಟದಳಾಕಾರದ ಪದ್ಮವನ್ನು ಹಾಕಿ ರಂಗೋಲಿ ಮೊದಲು ಶುದ್ಧಿ ಮಾಡಿ ಅಷ್ಟದಳಾಕಾರದ ಒಂದು ಪದ್ಮವನ್ನು ಹಾಕಿ ಕೊಡ ಅಥವಾ ಕಲಶವನ್ನು ಇಟ್ಟು ಅಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಶ್ಲೋಕವನ್ನು ಹೇಳಿ ಅಲ್ಲಿ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಆಗಮಿಸಿದ್ದಾರೆ. ತುಳಸಿ ಗಿಡದಲ್ಲಿ ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ಅವರು ಬಂದು ಈ ಕಲಶದಲ್ಲಿ ಸನ್ನಿಹಿತರಾದರು ಅಂತ ಅನುಸಂಧಾನ ಮಾಡಬೇಕು. ಮತ್ತು ಮನಸ್ಸಿನಲ್ಲಿ ಗಂಗಾ ಯಮುನಾ ಸರಸ್ವತಿ ಎಲ್ಲ ನದಿಗಳಿದೆಯಲ್ಲ ನಮ್ಮ ದೇಶದಲ್ಲಿ, ಆ ಎಲ್ಲ ನದಿಯಾಭಿಮಾನಿ ದೇವತೆಗಳು ನಮ್ಮ ಮನೆಯಲ್ಲಿರುವ ಈ ಕಲಶದಲ್ಲಿ ಬಂದು ಕೂತ್ಕೊಂಡ್ರು ಅಂತ ಅನುಸಂಧಾನ ಮಾಡಬೇಕು. ಅಷ್ಟು ಅನುಸಂಧಾನ ಮಾಡಿದ ಮೇಲೆ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಬಾ ತಾಯಿ ಮನೆ ಒಳಗಡೆ ಹೋಗೋಣ ಅಂತ ಆ ಗಂಗಾದಿ ದೇವತೆಗಳನ್ನು ಮನೆ ಒಳಗಡೆ ಕರೆದುಕೊಂಡು ಹೋಗಬೇಕಾದ್ರೆ ನಾವು ಆ ಕಲಶದಲ್ಲಿ ಮೊದಲೇ ದೇವತೆಗಳಿದ್ದಾರೆ ಅಂತ ಅನುಸಂಧಾನ, ಆಮೇಲೆ ಆ ಕಲಶವನ್ನು ತೆಗೆದುಕೊಂಡು ಮನೆ ಒಳಗಡೆ ಬರುವಂಥದ್ದು. ನಿಜವಾಗಿಯೂ ಕೂಡ ಕದಲಾರತಿ ಎಲ್ಲ ಮಾಡಿ ಗಂಗಾದೇವಿ ಬಂದರೆ ಹೇಗೆ ನಾವು ಉಪಚಾರ ಮಾಡ್ತೀವೋ ಅದೇ ರೀತಿಯಲ್ಲಿ ಉಪಚಾರ ಮಾಡೋ ಕ್ರಮ ಇದೆ. ನಾನು ತಿಳಿದವ್ರಿಗೆ ಹೇಳ್ತಾ ಇಲ್ಲ, ಯಾಕೆಂದರೆ ಅವರೆಲ್ಲ ಸರಿಯಾಗೇ ಮಾಡ್ತಿರ್ತಾರೆ. ಯಾರಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಮನೆಯ ಒಳಗಡೆ ನಾವು ಬಂದ ಮೇಲೆ ಆ ಗಂಗೆಯನ್ನು ಕರೆದುಕೊಂಡು ಮನೆಯ ಒಳಗಡೆ ಬಂದ ಮೇಲೆ ಅಲ್ಲಿ ದೇವರ ಮುಂದೆ ಇಟ್ಟು ಪುನಃ ಪೂಜೆಯನ್ನು ಮಾಡಬೇಕು. ಗಂಗಾ ಪೂಜೆಯನ್ನು ಸಾಯಂಕಾಲದಲ್ಲಿ ಸೂರ್ಯೋದಯಕ್ಕೂ ಮೊದಲೇ ಗಂಗಾ ಪೂಜೆಯನ್ನು ಆಚರಣೆ ಮಾಡಬೇಕು. ಗಂಗಾ ಪೂಜೆಯನ್ನು ಇಲ್ಲಿ ಹೇಗೆ ಹೇಳ್ತೀನಿ ಹಾಗೆ ನೀವು ಮಾಡಿದ್ರೆ ಆಯಿತು. ಮೊದಲು ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿ ಬಾಹ್ಯಶುದ್ಧಿ ಅಂತರಂಗ ಶುದ್ಧಿಯನ್ನು ಮಾಡಬೇಕು. ಸ್ನಾನ ಮಾಡಿ ಗಂಗಾ ಪೂಜೆ ಮಾಡೋದೇ ಶ್ರೇಷ್ಠ. ಹಾಗೆ ಗಂಗಾ ಪೂಜೆಯನ್ನು ಮಾಡಬೇಕಾದ್ರೆ ದೀಪವನ್ನು ಹಚ್ಚಿಟ್ಟಿರಬೇಕು. ಹೂವು ಆಮೇಲೆ ಮಂಗಳಾರತಿ ಬತ್ತಿ ಅವೆಲ್ಲವೂ ಕೂಡ ಸಿದ್ಧವಾಗಿರಬೇಕು. ತೆಂಗಿನಕಾಯಿ ಇವೆಲ್ಲವೂ ಕೂಡ ಸಿದ್ಧವಾಗಿರಬೇಕು. ಆ ಗಂಗಾ ಪೂಜೆಗೆ ಮೊದಲು ಏನು ಮಾಡಬೇಕು ಅಂತಂದರೆ ಅಲ್ಲಿ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಿ ಅಲ್ಲಿ ಗಂಗಾ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಗಂಗಾ ಪೂಜೆ ಮಾಡಬೇಕಾದ್ರೆ ಮೊದಲು ಪುಂಡರೀಕಾಕ್ಷನಿಗೆ ಪೂಜೆ ಮಾಡಬೇಕು. ಅದಾದ ಮೇಲೆ ಮುಖ್ಯ ಪ್ರಾಣದೇವರಿಗೆ ಪೂಜೆಯನ್ನು ಮಾಡಬೇಕು. ವರುಣ ದೇವರಿಗೆ ಪೂಜೆಯನ್ನು ಮಾಡಬೇಕು. ಆಮೇಲೆ ಗಂಗೆಗೆ ಪೂಜೆಯನ್ನು ಮಾಡಬೇಕು. ಇಷ್ಟಾದ ಮೇಲೆ ಉಳಿದ ನದಿಗಳ ದೇವತೆಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಆಮೇಲೆ ಪೂಜೆಯನ್ನು ಮಾಡಬೇಕು. ಆದ್ದರಿಂದ ಗಂಗಾ ಸಹಿತ ವರುಣಾಂತರ್ಗತ ಪ್ರಾಣಸ್ಥ ಪುಂಡರೀಕಾಕ್ಷಾಯ ನಮಃ ಅಥವಾ ತ್ರಿವಿಕ್ರಮಾಯ ನಮಃ. ಯಾಕೆಂದರೆ ಗಂಗೆಯ ತಂದೆ ತ್ರಿವಿಕ್ರಮ ದೇವರು. ತ್ರಿವಿಕ್ರಮ ದೇವರ ಪಾದದಿಂದ ಹುಟ್ಟಿದ್ದು ಗಂಗೆ ಅಂದ ತ್ರಿವಿಕ್ರಮಾಯ ನಮಃ ಅಂತ ಕೂಡ ಹೇಳ್ಬೋದು, ಇಲ್ಲ ಪುಂಡರೀಕಾಕ್ಷಾಯ ನಮಃ ಅಂತ ಕೂಡ ಹೇಳ್ಬೋದು. ಹೀಗೆ ಆ ಗಂಗೆಯನ್ನು ಕಲಶದಲ್ಲಿ ಪುನಃ ಆವಾಹನೆ ಮಾಡಬೇಕು. ಅದಾದಮೇಲೆ ಆ ಗಂಗೆಯ ಒಂದು ಅದ್ಭುತವಾದ ಅತ್ಯಂತ ಸುಂದರವಾದ ಸ್ವರೂಪವನ್ನು ಧ್ಯಾನ ಮಾಡಬೇಕು. ಹೀಗೆ ಆವಾಹನೆ ಮಾಡಿ ಧ್ಯಾನವನ್ನು ಮಾಡಿದ ಮೇಲೆ ಆ ಗಂಗೆಗೆ ನಮ್ಮ ಶಕ್ತಿ ಇದ್ದಷ್ಟು ಉಪಚಾರಗಳನ್ನು ಸಮರ್ಪಣೆ ಮಾಡಬೇಕು. ತ್ರಿಪಥ ಜಾಹ್ನವಿ ತ್ರಿದಶೇಶ್ವರಿ ಹೀಗೆಲ್ಲ ಅನೇಕ ಹೆಸರುಗಳು ಇದೆ ಗಂಗೆಗೆ.
ಆ ಎಲ್ಲ ಹೆಸರುಗಳನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಯಥಾಶಕ್ತಿ ಯಥೋಪಚಾರವಾಗಿ ಪೂಜೆಯನ್ನು ಸಲ್ಲಿಸಬೇಕು. ತ್ರಿಪಥಗಾಮಿನ್ಯೈ ನಮಃ ಅರ್ಘ್ಯಂ ಸಮರ್ಪಯಾಮಿ. ಜಾಹ್ನವ್ಯೈ ನಮಃ ಪಾದ್ಯಂ ಸಮರ್ಪಯಾಮಿ. ತ್ರಿದಶೇಶ್ವರ್ಯೈ ನಮಃ ಆಚಮನಂ ಸಮರ್ಪಯಾಮಿ. ಭೋಗವತ್ಯೈ ನಮಃ ಪುನರಾಚಮನಂ ಸಮರ್ಪಯಾಮಿ. ಮಂದಾಕಿನ್ಯೈ ನಮಃ ಪಂಚಾಮೃತಾಭಿಷೇಕಸ್ನಾನಂ ಸಮರ್ಪಯಾಮಿ. ವಿಷ್ಣುಪಾದೋದಕಾಯೈ ನಮಃ ಸ್ನಾನಂ ಸಮರ್ಪಯಾಮಿ. ಗೋದಾವರ್ಯೈ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರ ಇದ್ದರೆ ಹಾಕಬೇಕು. ಸ್ವರ್ಗಂಗಾಯೈ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ. ಭಾಗೀರಥ್ಯೈ ನಮಃ ಪುಷ್ಪಾಣಿ ಸಮರ್ಪಯಾಮಿ. ನಂದಿನ್ಯೈ ನಮಃ ನಲಿನ್ಯೈ ನಮಃ ಸೀತಾಯೈ ನಮಃ ಮಾಲತ್ಯೈ ನಮಃ ಮಲಾಪಹಾಯೈ ನಮಃ ವಿಷ್ಣುಪಾದಾಬ್ಜಸಂಭೂತಾಯೈ ನಮಃ ಗಂಗಾಯೈ ನಮಃ ತ್ರಿಪಥಗಾಮಿನ್ಯೈ ನಮಃ ಭಾಗೀರಥ್ಯೈ ನಮಃ ಭೋಗವತ್ಯೈ ನಮಃ ಜಾಹ್ನವ್ಯೈ ನಮಃ ತ್ರಿದಶೇಶ್ವರ್ಯೈ ನಮಃ ಗಂಗಾಭಾಗೀರಥ್ಯೈ ನಮಃ ನಲಿನ್ಯೈ ನಮಃ ಅಂತ ಊದಿನ ಕಡ್ಡಿಯನ್ನು ಹಚ್ಚಬೇಕು. ಅಥವಾ ಧೂಪಾರತಿ ಯಾವುದಾದ್ರೂ ಸಂಬಂಧಪಟ್ಟಂತೆ ಅಂಥದ್ದು. ಆಮೇಲೆ ದೀಪ ದರ್ಶನವನ್ನು ಮಾಡಬೇಕು. ಕರ್ಪೂರ ಆರತಿಯನ್ನು ಮಾಡಿ ಇವತ್ತು ಏನು ನೀವು ಮಾಡಿರ್ತೀರೋ ಅದನ್ನು ಸಮರ್ಪಣೆ ಮಾಡಬೇಕು. ತೆಂಗಿನಕಾಯಿ ಹಣ್ಣು ಮೊದಲಾದವುಗಳನ್ನು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದ ಮೇಲೆ ಒಂದು ಕದಲ ಆರತಿಯನ್ನು ಮಾಡಿ ಗಂಗೆಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ಕಿಟಿಜಾ ನೇತ್ರಾವತೀತ್ಯಾದಯೋ ನದ್ಯಃ ಶ್ರೀಹರಿಪಾದಪಂಕಜಭುವಃ ಕುರ್ವಂತು ನೋ ಮಂಗಲಂ. ಗಂಗೆ ತ್ವಂ ಶುಭಸಂಚಯಸ್ಯ ಜಯದಾ ದೋಷಾತ್ಮನಾಂ ನತ್ವಿತಿ ಜ್ಞಾತಂ ಯತ್ಕ್ರತುಕೋಟಿಲಭ್ಯಸುಕೃತಸ್ಯಾಭ್ಯುನ್ನತಿಂ ಯಚ್ಛಸಿ. ದುಷ್ಕರ್ಮಾಣ್ಯಮಿತಾನಿ ದೂರಯಸಿ ಯತ್ತ್ವದ್ಗೇಯತೋ ಯೇಕ್ಷಯಾ ಪಾನೇನಾಪ್ಯವಗಾಹನೇನ ಮನಸಾ ಧ್ಯಾನೇನ ಗಾನೇನ ವಾ. ಹೀಗೆ ಹೂವು ಎಲ್ಲವನ್ನು ಕೂಡ ಗಂಗೆಗೆ ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಸಲ್ಲಿಸಿ ಗಂಗಾ ಪೂಜೆಯ ಈ ಕರ್ಮವನ್ನು ಶ್ರೀಕೃಷ್ಣಾರ್ಪಣಮಸ್ತು ಅಂತ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಇಲ್ಲಿಗೆ ಇವತ್ತಿನ ದಿವಸದ ಗಂಗಾ ಪೂಜೆಯ ವಿಧಿವಿಧಾನ ಸಮಾಪ್ತವಾಗುತ್ತೆ. ಇವತ್ತು ನರಕ ಚತುರ್ದಶಿಯ ಹಿಂದಿನ ದಿವಸ. ನರಕಾಸುರನನ್ನು ಕೊಲ್ಲಿಕ್ಕೆ ಕೃಷ್ಣ ಪರಮಾತ್ಮ ಹೊರಟ ದಿವಸವೇ ಇವತ್ತು ಸಾಯಂಕಾಲ ಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರಕ್ಕೆ ಹೊರಡ್ತಾನೆ ಸತ್ಯಭಾಮೆಯನ್ನು ಕರೆದುಕೊಂಡು. ಆಗ ಕೃಷ್ಣ ಪರಮಾತ್ಮನಿಗೆ ಹಾಲು ಸಿಗೋದಿಲ್ಲ ಅಂತ. ಸಾಮಾನ್ಯ ಅವರು ಎಲ್ಲೇ ಹೋಗಬೇಕಾದ್ರೆ ಕೃಷ್ಣದೇವರು ಹಾಲು ಕುಡಿದು ಹೋಗ್ತಾಯಿದ್ರು. ಇವತ್ತು ಸಾಯಂಕಾಲ ನರಕಾಸುರನ ಸಂಹಾರಕ್ಕೆ ಹೊರಟಾಗ ಹಾಲು ಸಿಗೋದಿಲ್ಲ ಅಂತ ಒಂದು ಕಥೆ. ಆದ್ದರಿಂದ ಇವತ್ತು ಸಾಯಂಕಾಲ ಹಾಲು ನೈವೇದ್ಯ ಅಥವಾ ಹಾಲು ಕುಡಿಯೋದು ಯಾವುದೂ ಇಲ್ಲ. ಇವತ್ತು ನಿಷೇಧ ಇದೆ ಇದು. ಆಮೇಲೆ ಪ್ರಯಾಣಕ್ಕೆ ಹೋಗಬೇಕಾದ್ರೆ ಹಾಲು ಕುಡಿ ಅಂತ ಕೂಡ ಹೇಳಬಾರ್ದಂತೆ. ಯಾಕೆ ಅಂತಂದರೆ ಅವತ್ತು ಕೃಷ್ಣದೇವರು ಪ್ರಯಾಣಕ್ಕೆ ಹೊರಟ್ರಲ್ಲ, ಆವಾಗ ಅವ್ರಿಗೆ ಹಾಲು ಸಿಗಲಿಲ್ವಲ್ಲ. ಅದೇ ಸಂಪ್ರದಾಯದಲ್ಲಿ ಪ್ರಯಾಣಕ್ಕೆ ಹೊರಟಾಗಲೂ ಕೂಡ ಹಾಲನ್ನು ಕುಡಿ ಅಂತ ಹೇಳಬಾರ್ದು ಅಂತ ಸಂಪ್ರದಾಯ ಬಂತು. ಹೀಗೆ ಈ ಜಲಪೂರ್ಣ ತ್ರಯೋದಶಿಯ ಪರ್ವಕಾಲ ಸಾರ್ಥಕ ಆಗಲಿ. ನೀವೆಲ್ಲರೂ ಕೂಡ ರಾಯರ ಭಕ್ತರಾಗಿದ್ದೀರಿ. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಪರ್ವಕಾಲಗಳಲ್ಲಿ ರಾಯರ ನಾಮಲೇಖನವನ್ನು ಮಾಡಿ ಅಂತಹ ಪುಸ್ತಕಗಳು ನಮ್ಮ ಬಳಿ ಸಿಗುತ್ತೆ. ಅದನ್ನು ನೀವು ತರಿಸಿಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರ್ಹೋತು. ಶ್ರೀಕೃಷ್ಣಾರ್ಪಣಮಸ್ತು.